ಇನ್ನು ಶಿರ್ಸಿ ತಾಲೂಕಿನ ದಾಸನಕೊಪ್ಪ ಸಮೀಪದ ಕಿರುವತಿಯ ರೈತನೋರ್ವ ಸರ್ಕಾರದ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಂಡು ದುಪ್ಪಟ್ಟು ಆದಾಯವನ್ನ ಗಳಿಸಿದ್ದಾರೆ. ಸರ್ಕಾರಿ ಯೋಜನೆಯನ್ನ ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಹುದು ಎನ್ನುವುದಕ್ಕೆ ಇದೊಂದು ನಿದರ್ಶನವಾಗಿದೆ. ರಾಷ್ಟ್ರೀಯ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ತೋಟಗಾರಿಕಾ ಇಲಾಖೆ ಕೃಷಿಕರಿಗೆ ಕೃಷಿ ಹೊಂಡ ನಿರ್ಮಿಸಿ ಅದರಿಂದ ಡ್ರಿಪ್ ಇರಿಗೇಷನ್ ಮೂಲಕ ಕೃಷಿ ಚಟುವಟಿಕೆಗೆ ನೀರುಣಿಸಲು ಯೋಜನೆ ಕಲ್ಪಿಸಿದೆ. ಈ ಕೃಷಿ ಹೊಂಡದಲ್ಲಿ ಸಾಕಷ್ಟು ನೀರಿರಿಸೋದ್ರಿಂದ ಅದರಲ್ಲಿ ಮೀನು ಸಾಗಾಣಿಕೆಯೂ ಲಾಭದಾಯಕವೆಂದು ಮೀನು ಮರಿಯನ್ನ ಉಚಿತವಾಗಿ ರೈತರಿಗೆ ವಿತರಿಸುತ್ತದೆ. ಅದನ್ನೇ ಕೃಷಿ ಹೊಂಡದಲ್ಲಿ ಹಾಕಿ ಬೆಳೆಸಿ ರೈತರು ಮೀನುಗಾರಿಕೆಯಲ್ಲಿ ಲಾಭ ಪಡೆಯುತ್ತಿದ್ದಾರೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಕಿರುವತಿಯ ರೈತ ಬಸವರಾಜ್ ದೊಡ್ಮನಿ ರಾಷ್ಟ್ರೀಯ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಂಡು ಅದರಲ್ಲಿ ಮೀನು ಕೃಷಿ ಮಾಡಿ ಸುಮಾರು 1.5 ಲಕ್ಷ ರೂಪಾಯಿಗೂ ಅಧಿಕ ಲಾಭ ಪಡೆದಿದ್ದಾರೆ. ಮೊದಲು ತೋಟಗಾರಿಕಾ ಇಲಾಖೆಯಿಂದ ಕೃಷಿ ಹೊಂಡದ ಫಲಾನುಭವಿಗಳಾದ್ರು. ಆದ್ರೆ ಕೇವಲ ಇದರಿಂದ ತನ್ನ ಜಮೀನಿಗೆ ಅಷ್ಟೇ ನೀರುಣಿಸಿದ್ರೆ ತನಗೇನು ಅಷ್ಟು ಲಾಭವಲ್ಲ ಎಂದು ತಿಳಿದ ಬಸವರಾಜ್ಗೆ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡಿದ್ರೆ ನಿಮಗೆ ಬಹಳಷ್ಟು ಲಾಭ ಸಿಗುತ್ತದೆ, ಅದಕ್ಕೆ ಬೇಕಾಗುವ ಮೀನು ಮರಿಗಳಿಗೆ ಬೇಕಾಗುವ ಆಹಾರ ಪದಾರ್ಥಗಳನ್ನ ನಾವು ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡುತ್ತೇವೆ ಎಂದು ಹೇಳಿದ್ರು. ಇದನ್ನ ತಿಳಿದ ಬಸವರಾಜ್ ದೊಡ್ಮನಿ ಮೀನುಗಾರಿಕಾ ಇಲಾಖೆಯಿಂದ ಮೀನು ಮರಿಗಳನ್ನ ತಂದು ಕೃಷಿ ಹೊಂಡದಲ್ಲಿ ಬಿಟ್ಟ ಪರಿಣಾಮ ಇದೀಗ ಲಕ್ಷಾಂತರ ರೂಪಾಯಿ ಆದಾಯವನ್ನ ಗಳಿಸಿದ್ದಾರೆ. ಕೃಷಿ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಬೆಳೆಗಳಿಗೆ ಅದರಿಂದ ನೀರು ಉಣಿಸಲಿಕ್ಕೆ ಬಹಳ ಸಹಾಯಕವಾಗಿರತಕ್ಕಂಥದ್ದು. ಮತ್ತು ಅದೇ ಕೃಷಿ ಹೊಂಡದಲ್ಲಿ ನಾವು ಮುಂದುವರಿದು ಬೇರೆ ಏನಾದರೂ ಕೃಷಿಯನ್ನು ಮಾಡಬೇಕಂತೇಳಿ ವಿಚಾರಿಸಲಾಗಿ ಮೀನುಗಾರಿಕೆ ಇಲಾಖೆಯವರ ಸಹಾಯಕ ನಿರ್ದೇಶಕರನ್ನು ಕರೆದು ಕೇಳಿದವಾಗ ಅವರು ಇಲ್ಲಿ ಕೃಷಿ ಹೊಂಡದಲ್ಲಿ ಮೀನು ಮರಿಗಳನ್ನು ಬಿಡುವುದರ ಮೂಲಕ ಲಾಭವನ್ನು ಮಾಡ್ಕೊಳ್ಬೋದು ಅಂತೇಳಿ ಅವರು ನಿರ್ದೇಶನ ಮಾಡಿರೋದ್ರಿಂದ ಆ ಕೃಷಿ ಏನು ನಮ್ಮ ಮೀನುಗಾರಿಕೆ ಇಲಾಖೆ ವತಿಯಿಂದ ಆ ಮೀನು ಮರಿ ಮತ್ತು ಆ ಮೀನು ಮರಿಗೆ ಬೇಕಾದಂಥ ಎಲ್ಲ ಫುಡ್ಗಳನ್ನು ಕೂಡ ಉಚಿತವಾಗಿ ಅವರು ನಮಗೆ ನೀಡಿರುವುದರಿಂದ ನಮ್ಮ ಕೃಷಿ ಬೆಳೆಗಳಿಗೆ ನೀರು ಉಣಿಸುವುದರ ಜೊತೆಯಲ್ಲಿ ಮೀನುಗಾರಿಕೆಯಿಂದನೂ ಕೂಡ ನಮಗೆ ಉತ್ತಮವಾದಂಥ ಲಾಭದಾಯಕವಾದಂಥ ಕೃಷಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಹಾಗೆ ರೈತ ಬಾಂಧವರಲ್ಲಿ ನನ್ನದೊಂದು ವಿನಂತಿ ಏನಂತಂದರೆ, ಏನು ಸರ್ಕಾರದ ಯೋಜನೆಗಳು ಕೇವಲ ಅದು ಪುಸ್ತಕದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲ ರೈತರು ಕೂಡ ಇಂಥ ಯೋಜನೆಗಳನ್ನು ತಿಳಿದುಕೊಂಡು ಸದುಪಯೋಗಪಡಿಸಿಕೊಂಡು ಲಾಭದಾಯಕವಾದಂಥ ಕೃಷಿ ಮಾಡಬಹುದು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಇನ್ನು ಫಲಾನುಭವಿ ಬಸವರಾಜ್ ದೊಡ್ಮನಿ ಮಾತನಾಡಿ, ರಾಷ್ಟ್ರೀಯ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೃಷಿ ತೋಟಕ್ಕೆ ನೀರುಣಿಸುವುದಕ್ಕಾಗಿ ತೋಟಗಾರಿಕಾ ಇಲಾಖೆ 90% ಸಹಾಯಧನದಡಿಯಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಟ್ಟಿತ್ತು. ಮೀನುಗಾರಿಕಾ ಇಲಾಖೆಯವರು ನಮಗೆ ಕೃಷಿ ಹೊಂಡದಲ್ಲಿ ಸಾಕಲು ಉಚಿತವಾಗಿ ಮೀನು ಮರಿಗಳನ್ನ ಅವುಗಳಿಗೆ ಆಹಾರವನ್ನ ನೀಡಿದ್ರು. ಇದೀಗ ಸುಮಾರು 1 ಕ್ವಿಂಟಾಲ್ ಅಷ್ಟು ಮೊದಲ ಬೆಳೆಯಾಗಿ ಮೀನು ಸಿಕ್ಕಿದ್ದು ಯಾವುದೇ ಖರ್ಚಿಲ್ಲದೆ ಲಾಭ ಪಡೆದಿದ್ದೇವೆ ಎಂದರು. ತೋಟಗಾರಿಕಾ ಇಲಾಖೆ ಸಹಾಯಕ ಅಧಿಕಾರಿ ಸತೀಶ್ ಹೆಗಡೆ ಮಾಹಿತಿ ನೀಡಿ, ಸಮಗ್ರ ಕೃಷಿ ಯೋಜನೆಯಡಿಯಲ್ಲಿ ಬಸವರಾಜ್ ಸಾಕಷ್ಟು ಲಾಭ ಪಡೆದಿದ್ದು ಉದ್ಯೋಗ ಖಾತ್ರಿಯಡಿ ಹೊಂಡ ನಿರ್ಮಿಸಿಕೊಂಡು ಕೃಷಿ ಸಿಂಚಾಯಿ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಿಕೊಂಡು ಉಚಿತವಾಗಿ ಮೀನು ಮರಿಗಳನ್ನ ಪಡೆದುಕೊಂಡು 8 ತಿಂಗಳಲ್ಲಿ 1 ಕ್ವಿಂಟಾಲ್ ಮೀನನ್ನ ಪಡೆದು ಲಾಭ ಪಡೆದಿದ್ದಾರೆ ಎಂದು ಹೇಳ್ತಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರ್, ಶಿರ್ಸಿ.